ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಪಡ್ಡು ಮಾಡ್ಕೊಂಡಿನಿ. ಮೊನ್ನೆ ನಾನು ಮಾಡಿದ್ದೆ ಪಡ್ಡು, ಅವಾಗ ತೋರಿಸಿದ್ನೆಲ್ಲ ನಿಮ್ಮ ಜೊತೆಗೆ ನಾನು ಶೇರ್ ಮಾಡೋದಕ್ಕಾಗಿದ್ದಿಲ್ಲ, ಅದಕ್ಕೆ ಏನೇನು ಹಾಕ್ತೀನಿ ಅಂತೇಳಿ. ಸಾಕಷ್ಟು ಜನರು ಕೇಳಿದ್ರು, ನೀವು ಪಡ್ಡು ರೆಸಿಪಿ ಹೆಂಗೆ ಮಾಡ್ತೀರಿ ನಮಗೂ ತೋರಿಸ್ರಿ ಸಿಸ್ಟರ್ ಅಂತೇಳಿ. ಅದಕ್ಕೆ ಇವತ್ತು ಮಾಡಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ. ಬ್ರೆಡ್ ರೀತಿಯ ಮೆತ್ತನೆಯ ಪಡ್ಡು ಅನ್ಬೋದಾ. ಇದ್ರೊತ್ತಿಗೆ ನಾನು ಸಾಸನ್ನು ಹಾಕ್ಕೊಂಡಿನಿ, ಶೇಂಗಾ ಚಟ್ನಿನೂ ಹಾಕ್ಕೊಂಡಿನಿ, ಹಂಗೆ ಪುಟಾಣಿ ಚಟ್ನಿನೂ ಮಾಡ್ಕೊಂಡಿನಿ ಫ್ರೆಂಡ್ಸ. ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತಾವ. ನಾನು ಇದನ್ನು ಯಾವ ರೀತಿ ಮಾಡ್ಕೋತೀನಿ ಅಂತೇಳಿ ನಿಮ್ಮ ಜೊತೆಗೆ ಈಗ ಶೇರ್ ಮಾಡ್ಕೋತೀನಿ. ನನಗೆ ಶೇಂಗಾ ಚಟ್ನಿ ಇಷ್ಟ, ನಮ್ಮ ಪಿಲ್ಲು ಸಾಸ್ ಇಷ್ಟ, ನಮ್ಮ ಸ್ನೇಹ ಚಟ್ನಿ ಇಷ್ಟ. ಸೊ ಫ್ರೆಂಡ್ಸ, ಇದನ್ನು ನಾನು ಯಾವ ರೀತಿ ಮಾಡೀನಿ, ಏನೇನು ಹಾಕೀನಿ ಅಂತೇಳಿ ನಿಮ್ಮ ಜೊತೆಗೆ ಈಗ ಶೇರ್ ಮಾಡ್ತೀನಿ. ಅಷ್ಟರು ಇವು ನೋಡ್ಕೊಂಬರ್ರಿ, ಅಷ್ಟರೊಳಗೆ ನಾವು ನಾಷ್ಟ ಮಾಡಿ ಮುಗಿಸ್ತೀವಿ. ಫ್ರೆಂಡ್ಸ್ ನೋಡ್ರಿ, ಈಗ ನಾನು ಸೊಸೈಟಿ ಅಕ್ಕಿನ ತೊಗೊಂಡಿನಿ. ಹಸನ್ ಮಾಡ್ಕೊಂಡಿದ್ದೆ, ನಾನು ಒಂದು ಸ್ವಲ್ಪ ಅನ್ನನ ಮಾಡ್ಕೋಬೇಕಾಗಿತ್ತು, ಅದ್ರ ಸಂಬಂಧ ಹೆಚ್ಚಿಗನೇ ಹಸನ್ ಮಾಡ್ಕೊಂಡು ಇಟ್ಕೊಂಡಿದ್ನೆ. ಬಾಳುಳು ಆಗಿದ್ದು ಫ್ರೆಂಡ್ಸ. ರೇಷನ್ ಅಕ್ಕಿಗೆ ಲಗುಟನ ಆಗ್ಬಿಡ್ತಾವೆ, ಬಾಳುಳು ಆಗಿರ್ಬೋದ. ಮತ್ತು ಹಿಂಗತ್ತೆ ಇಲ್ಲಿ ನೋಡ್ರಿ ಕಾಣಿಸ್ತಾವಲ್ಲ ಈ ರೀತಿ ನುಷಿಗಳು. ಅದಕ್ಕೆ ಸ್ವಚ್ಛಗೆ ಮೊದಲು ಕೇರ್ಕೊಂಡು ಹಸನ್ ಮಾಡ್ಕೊಂಡು ಇಟ್ಕೊಂಡೆ. ನಾನು ಪುಡಿ ಹಚ್ಬೇಕಾಗಿತ್ತ, ಪುಡಿ ಥರದ ನೆನಪಿದ್ದಿಲ್ಲ. ನೋಡ್ರಿ, ನಾನು ಇದು 1 ಗ್ಲಾಸ ನಿಮ್ಗೆ ತೋರ್ಸಕತ್ತೀನಿ. ನಾನು ಅಳತಿ ಮಾಡಿ ಹಾಕೊಂಡಂಗಿಲ್ಲ ಫ್ರೆಂಡ್ಸ, ಅಂದಾಜಿಲ್ಲೇ ಹಾಕೋತಿರ್ತೀನಿ. ಆದ್ರೆ ನಿಮ್ಗೆ ತಿಳಿಲಿ ಅಂತೇಳಿ ಕೇಸಿ ನಾನು ಅಳತಿ ಮಾಡಿ ಹಾಕಾಕತ್ತೀನಿ. ಇದು 1 ಗ್ಲಾಸ ನಾನು ಸೊಸೈಟಿ ಅಕ್ಕಿನ ತಗೊಂಡಿನಿ. ಅದಾದ್ಮ್ಯಾಗ ನೋಡಕತ್ತಿರಲ್ಲ ಫ್ರೆಂಡ್ಸ, ಅರ್ಧ ಗ್ಲಾಸಿನ್ಕಿನ ಕಮ್ಮಿ ತೊಗೊಂಡಿನಿ ಉದ್ದಿನ ಬೇಳೆನ. ನೋಡ್ತಿರ್ಬೋದು ನೀವು. ನೋಡ್ರಿ, ಈ ರೀತಿ ಹಿಡಿದ್ರೆ ಕಾಣಂಗಿಲ್ಲ. 1 ಗ್ಲಾಸ ಅಕ್ಕಿಗೆ ಅರ್ಧ ಗ್ಲಾಸಿನ್ಕಿನ ಕಮ್ಮಿ ಉದ್ದಿನ ಬೇಳೆ ತೊಗೊಂಡಿನಿ. ಅದಾದ್ಮೇಲೆ ಫ್ರೆಂಡ್ಸ, ಇನ್ನೊಂದು ಕಲರ್ಫುಲ್ ಆಗಿ ಮತ್ತೆ ಒಂದು ಸ್ವಲ್ಪ ಮ್ಯಾಗ ಕ್ರಿಸ್ಪಿಯಾಗಿ ಪಡ್ಡು ಒಳಗೆ ಮೆತ್ತಿರ್ತಾವ, ಮ್ಯಾಗೆಲ್ಲ ಒಂಥರ ಕ್ರಿಸ್ಪಿ ಥರ. ಅಂದ್ರೆ ಇದ್ರ ನಾವು ಉದ್ದಿನ ವಡೆ ಮಾಡ್ತಿಲ್ಲ ಹಂಗತೆ ಮ್ಯಾಗಿನ ಪದರ ಆಗ್ತೈತಿ. ಅದಕ್ಕೆ ನಾನು ಹಾಗೆ ಸುಮ್ಮನೆ ಇವೆಲ್ಲ ಮಿಕ್ಸ್ ಆಗಿದ್ವು, ಅಕ್ಕಿ, ಚೆನ್ನಾಗಿ ಬ್ಯಾಳಿ ಮತ್ತು ಹೆಸರು ಬೇಳೆ ಇವು ಮತ್ತು ಎದಕ್ಕೂ ಯೂಸ್ ಆಗಂಗಿಲ್ಲ. ಒಂದೊಂದು ಸರಿ ಅನ್ನದ ಕೂಡ ಮಾಡ್ಕೊತಿರ್ತೀನಿ, ಅಕ್ಕಿ ಕೂಡ ಇದನ್ನ ಎಲ್ಲ ಹಾಕಿ ಒಂದ್ಸಲ ಕಿಚಡಿ ಥರ ಮಾಡ್ತಿರ್ತೀನಿ. ಸಂಜೆ ಮಾಡಿ ಬಿಸಿ ಬಿಸಿ ಸರಿಯಾಗಿ ಮಸ್ತ್ ಟೇಸ್ಟ್ ಅನ್ಸುತ್ತೆ ಅಂತೇಳಿ. ಅದಕ್ಕೆ ನೋಡ್ರಿ, ನಾನು ಅದ್ರ ಕೂಡ ಏನು ಹಾಕೊಳಕತ್ತೀನಿ ಅಂತಂದ್ರೆ ಚೆನ್ನಾಗಿ ಬ್ಯಾಳಿ ಮತ್ತು ಉದ್ದಿನ ಬೇಳೆ ಕೂಡಿದ್ವಲ್ಲ, ಅವು ಮಿಕ್ಸ್ ಆಗಿಬಿಟ್ಟಿದ್ವ. ಅವನ್ನ ಯಾಕೆ ವೇಸ್ಟ್ ಮಾಡೋದಂತೇಳಿ ವಿಡಿಯೋ ಒಂದೊಂದು ಸರಿ ಚಂದನೇ ಇದಾಗಕತ್ತಿಲ್ಲ, ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ. ನಿಂದ್ರಿ ನೋಡ್ರಿ ಫ್ರೆಂಡ್ಸ, ಇದನ್ನು ಹಾಕೋತೀನಿ ನಾನು. ಸ್ವಲ್ಪ ಒಂದು ಇಡಿ ಅಷ್ಟು ಹಾಕೋತೀನಿ. ಇದಿಷ್ಟು ಹಾಕ್ಕೊಂಡು ನಿಮ್ಮಲ್ಲೇಕ ಚೆನ್ನಾಗಿ ಬೇಳೆ ಮತ್ತು ಹೆಸರು ಬೇಳೆ ಇರ್ಲಿಕ್ಕಂತಂದ್ರೆ ಪರವಾಗಿಲ್ಲ, ನೀವು ಹಾಕೊಳಕ್ಕೆ ಹೋಗ್ಬೇಡ್ರಿ. ನಾನು ಹಾಕೋತೀನಿ. ಇದು ಕಲರ್ ಒಂದು ಸ್ವಲ್ಪ ಕಲರ್ ಬರ್ತೈತೆ ಅಷ್ಟೇ. ಅದನ್ನ ಬಿಟ್ರೆ ಮತ್ತೆ ಅದೇ ಮ್ಯಾಗ ಒಂದು ಸ್ವಲ್ಪ ಕ್ರಿಸ್ಪಿ ಥರ ಬರ್ತೈತಿ. ನೀವು ಹಂಗೆ ಬರೀ ಅಕ್ಕಿ ಮತ್ತು ಉದ್ದಿನ ಬೇಳೆನೂ ಹಾಕೋಬೋದ. ನಾನು ಇದನ್ನು ಹಾಕೊಂಡಿನಿ ಫ್ರೆಂಡ್ಸ. ನೀವು ಮನೆ ಕೇಳಕತ್ತಿದ್ರಲ್ಲ, ಅದಕ್ಕೋಸ್ಕರನೇ ನಾನು ಯಾವ ರೀತಿ ಮಾಡ್ತೀನಿ ಅಂತೇಳಿ ನಿಮ್ಗೆ ನಾನು ತೋರ್ಸಕತ್ತೀನಿ. ನಿಮ್ಮ ಬಲ್ಲೇಕ್ ಇವು ಇದ್ದಿಲ್ಲ ಅಂತಂದ್ರೆ ಪರವಾಗಿಲ್ಲ, ನೀವು ಅದನ್ನು ಸ್ಕಿಪ್ ಮಾಡ್ಕೋಬೋದ. ಈಗ ಇದಕ್ಕೆ ನೀರು ಹಾಕೊಂಡು ಒಂದು 2-3 ಸರಿ ತೊಳ್ಕೊತೀನಿ ನಾನು. ತೊಳ್ಕೊಳೋದ್ರಿಂದ ಅವು ಏನು ಸ್ವಲ್ಪ ನುಷ್ಯಂಗೆ ಹುಳ ಇರ್ತಾವಲ್ಲ ನೋಡ್ರಿ, ಮ್ಯಾಗ ತೇಲ್ತಾವು. ಇದನ್ನ ಇದೇ ರೀತಿ 2-3 ಸರಿ ತೊಳ್ಕೊಂಡು ನೆನೆ ಇಟ್ಕೊತೀನಿ ನೀರಾಗ. ಇದು ನಾನು 4 ಗಂಟೆ ಸುಮಾರಿಗೆ ಇಟ್ಟೀನಿ ಫ್ರೆಂಡ್ಸ. 4ಕ್ಕೆ ಇಟ್ಟಿ ನೋಡ್ರಿ, ಸಂಜೆ ಮಾಡಿ 4ಕ್ಕೆ ನೆನೆ ಇಡ್ತೀನಿ ಇದನ್ನು ಫ್ರೆಂಡ್ಸ್. ನೋಡ್ರಿ, ಈಗ ಚಲೋತ್ನಾಗ ನೆಂದವ ಬ್ಯಾಳೆ ಮತ್ತು ಅಕ್ಕಿ ಒಂದು 4 ತಾಸನ್ನೇ ನೆಂದು ಬಿಡ್ತಾಯಿವ. ನಾವು ಒಂದೊಂದು ಸರಿ ಮುಂಜಾನೆನೇ ನಾವು ಇಟ್ಟು ರಾತ್ರಿ ಮಿಕ್ಸರ್ ಮಾಡ್ತಿರ್ತೀವಿ, ಆ ರೀತಿ ಏನೋ ಅವಶ್ಯಕತೆ ಇಲ್ಲ. ನಿಮ್ಗೆ ಜರ ಲೇಟಾಗಿ ಪಡ್ಡು ತಿನ್ಬೇಕು ನಾಳೆಗಂತ ಅನ್ಸಿತ್ತಂದ್ರೆ 4-5 ಗಂಟೆ ಸುಮಾರು ನೀವು ಹಾಕಿದ್ರು ಅಂದ್ರೂ ನಡಿತೈತಿ. ಇದು ಏನು ಮುಂಜಾನೆನೇ ಭಾಳ ಒಂದು 7-8 ತಾಸು ನೆನೆ ಇಡಬೇಕು ಆ ರೀತಿ ಏನೂ ಇಲ್ಲ. 4-5 ತಾಸು ಇರ್ಲಿಕ್ಕೆ 4 ತಾಸು ಅಕ್ಕಿ ಬ್ಯಾಳೆ ನೆನೆಕ್ಕೆ ಭಾಳ ತಗಂಗಿಲ್ಲ.
ಮಿಕ್ಸಿ ಮಾಡ್ಕೊಂಡು ಇಡ್ತೀನಿ ನಾನು. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ. ಒಮ್ಮೆ ನೀರು ಹಾಕ್ಕೊಳಂಗಿಲ್ಲ ನಾನು, ಸ್ವಲ್ಪ ಹಾಕ್ಕೊತೀನಿ. ಅಂದ್ರೆ ಅದು ಜಾಸ್ತಿ ಅಂದ್ರೆ ಗಟ್ಟಿ ಗಟ್ಟಿ ಮೆತ್ತಗೆ ಚಂದ ಬರ್ತೈತಿ ಹಿಟ್ಟು. ಒಮ್ಮೆ ಹಾಕ್ಕೊಂಬಿಟ್ರೆ ನೀರೆಲ್ಲ ಮ್ಯಾಕ್ಸ್ ಸೋರ್ಬಿಡ್ತಾವೆ. ನೈಸಾಗಿ ರುಬ್ಕೊಂಡಿನಿ ಫ್ರೆಂಡ್ಸ್ ನಾವು ಎಷ್ಟು ನೈಸಾಗಿ ಎಷ್ಟು ನಾವು ಸಣ್ಣಗೆ ರುಬ್ಕೊತೀವಿ ಆ ರೀತಿಯ ಪಡ್ಡುಗಳು ಚಂದ ಬರ್ತಾವೆ ನಮಗೆ. ಒಂದು ಸ್ವಲ್ಪ ಕಾಳ ಇಲ್ಲ, ಯಾಕಂದ್ರೆ ದಮ್ಮ ಬಿಸ್ಕೊಂಡ್ರೆ ಚಂದನೇ ಬರೋಂಗಿಲ್ಲ ಪಡ್ಡು. ಭಾಳ ಸಣ್ಣಗೆ ಬಿಸ್ಕೊರಿ ಹಿಟ್ಟು ಬಿಸ್ಕೋಬೇಕಂತಂದ್ರೆ. ಈಗೆಲ್ಲ ನೋಡಿರಿ ನಾನು ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿನಿ. ನಾಷ್ಟ ಪೂರ್ತೇಕ ಅಷ್ಟೇ ಮಾಡೀನಿ ಫ್ರೆಂಡ್ಸ್ ನಾನು ಮುಂಜಾನೆಗೆ, ಅದಕ್ಕೆ ಒಂದೇ ಗ್ಲಾಸ್ ಹಾಕ್ಕೊಂಡಿನಿ. ನೀವು ನೋಡಿರಿ ನಿಮ್ಗೆ ಹೆಚ್ಚಿಗೆ ಮಂದಿ ಇದ್ದರೆ ಅಂದ್ರೆ ನೀವು ನಾ ಅಳತಿ ಮಾಡಿ ತೋರಿಸಿಲ್ಲ, ಅದ್ರ ಡಬಲ್ ಹಾಕೋರಿ, ನಿಮ್ಗೆ ಕರೆಕ್ಟಾಗಿ ಮಾಪ್ ತೆಗಿತೈತಿ. ಭಾಳ ಜನ ಇದ್ರೆ ಒಂದು ಗ್ಲಾಸ್, ಈಗ ನಾ ಅರ್ಧಕ್ಕಿಂತ ಕಮ್ಮಿ ಹಾಕೀನಿ. ಇನ್ನೂ ಅದ್ರ ಮಾಪಿನ ತಕ್ಕಂಗೆ ನೀವು ಹಾಕೋರಿ. ಇದು ನೋಡಿರಿ ನಾನು ಅನ್ನನ ಬಿಸಿ ಇತ್ತು, ಅದಕ್ಕೆ ನಾನು ಆರಿಟ್ಟಿದ್ದೆ. ಸೊಸೈಟಿ ಅಕ್ಕಿ ಅದು ಅನ್ನದು ಸೊಸೈಟಿ ಅಕ್ಕಿ ಅನ್ನ ಹಾಕಿದ್ರೇ ಮಸ್ತ್ ಬರ್ತಾವೆ ಪಡ್ಡ. ನಿಮಗೆ ಸೊಸೈಟಿ ಅಕ್ಕಿ ನಿಮ್ಮಲ್ಲೇ ಇದ್ದಿದ್ದಿಲ್ಲ ಅಂತಂದ್ರೆ ನೀವು ಯಾವ ರೀತಿಯಾದ ಅಕ್ಕಿಲಿ ಅನ್ನ ಮಾಡ್ತೀರಿ ಅದೇ ಅನ್ನನ ಹಾಕೋರಿ. ನಾನು ಇದನ್ನು ಬಿಸ್ಕೊಂಡು ನೋಡಿರಿ ರುಬ್ಕೊಂಡಿನಿ ಮಿಕ್ಸರ್ದಾಗ. ಅದನ್ನು ಹಾಕ್ಕೊಂಡು ಇದಕ್ಕೆ ನಾನು ರಾತ್ರಿನ ಉಪ್ಪು ಹಾಕ್ಕೋತೀನಿ. ರಾತ್ರಿನ ಉಪ್ಪು ಮತ್ತು ಸೋಡಾ ಪುಡಿನೂ ರಾತ್ರಿನ ಹಾಕ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ಅಂದ್ರೆ ಹಿಟ್ಟು ಚಂದ ಉಬ್ಬತೈತಿ. ಒಬ್ಬೊಬ್ರು ಮುಂಜಾನೆ ಹಾಕೋತಾರೆ, ನೀವು ರಾತ್ರಿನ ಹಾಕೋರಿ. ನೀವು ನನಗೆ ಕೇಳಿದ್ರಿ ಚಂದ ಬಂದವ ಯಾವ ರೀತಿ ಮಾಡಿರಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ನಾನು ಹೇಳಕತ್ತೀನಿ ರಾತ್ರಿನೇ ಹಾಕೋರಿ. ಅಂದ್ರೆ ನಾ ಮಾಡ್ದಂಗೆ ಪಡ್ಡು ಮಸ್ತ್ ಬರ್ತಾವೆ. ಅದನ್ನೆಲ್ಲ ಸಲತ್ನಾಗ ಮಿಕ್ಸ್ ಮಾಡ್ಕೊತೀನಿ, ಎಲ್ಲ ಕಲಿಸ್ಕೊತೀನಿ. ಒಟ್ಟು ಉಪ್ಪು ಸೋಡಾ ಪುಡಿ ಅಷ್ಟು ಕೂಡಂಗೆ ಕಲಿಸ್ಕೊಂಡು ಇಡ್ತೀನಿ ಫ್ರೆಂಡ್ಸ್. ನೋಡ್ರಿ ನಾ ರಾತ್ರಿ ಮ್ಯಾಗ ಮುಚ್ಚಿಟ್ಟಿದ್ನೆಲ್ಲ, ಮುಂಜಾನೆ ಹೇಳ್ತಾನೆ ನೋಡ್ರಿ ಯಾವ ರೀತಿ ಹಿಟ್ಟು ಉಬ್ಬೈತಿ. ನಾನು ಮಿಕ್ಸಿ ಜಾರ ಮ್ಯಾಗ ಹಾಗೆ ಮುಚ್ಚಿಟ್ಟಿದ್ದೆ, ಅಂದ್ರೆ ಅದು ಹವಾ ಕೊಂಡಸ್ದಂಗಾಗಿ ಕಾವಿಲೆ ಉಬ್ಬುತ್ತೈತಿ ಹಿಟ್ಟು. ನಾವು ಮ್ಯಾಗ ಮುಚ್ತೀವಲ್ಲ ಫುಲ್ ಪ್ಯಾಕಾಗಿ ಮುಚ್ಚಬೇಕು. ಅದ್ರ ಸಂಬಂಧ ನಾನು ಮಿಕ್ಸರ್ ಜಾರಿಂದ ಟೋಪನ್ನೇ ಮುಚ್ಚಿದ್ದೆ. ಇದಕ್ಕೆ ಬರೋಬ್ಬರಿ ಕುಂದ್ರತೈತದ ಅಳತಿ. ಅಷ್ಟು ಮ್ಯಾಗ ಉಬ್ಬಿ ಬಂದೈತಿ ನೋಡ್ರಿ ಹಿಟ್ಟು. ಚಮಚಲೆ ಕೈ ಆರಿಸ್ಕೊಂಡ್ಬಿಟ್ನೆ ಅಂದ್ರೆ ಉಬ್ಬಿದ ಹಿಟ್ಟ ಒಳಗೆ ಹೋಗ್ಬಿಡ್ತೈತಿ. ಪಡ್ಡಿನ ಮನೆ ಇಟ್ಕೊಂಡಿನಿ, ಸ್ವಲ್ಪ ಎಣ್ಣೆ ಹಚ್ಕೊಂಡಿನಿ. ನಾನು ಭಾಳ ದಿವ್ಸಕ್ಕೆ ಮಾಡ್ತಿರ್ತೀವಲ್ಲ, ಅದು ಜರ ಒತ್ತೋ ಚಾನ್ಸಸ್ ಇರ್ತೈತೆ. ಅದಕ್ಕೆ ಒಂದು ಸ್ವಲ್ಪ ಹೆಚ್ಚಿಗೆ ಎಣ್ಣೆ ಹಾಕೋತೀನಿ ಫಸ್ಟ್ ಬ್ಯಾಚ್, ಅಂದ್ರೆ ಚಂದ ಬರ್ತಾವೆ. ಇಲ್ಲಿಕಂದ್ರೆ ಒತ್ತಿದಂಗೆ ಅಂಟ್ಕೊಂಡಂಗೆ ಆಗ್ಬಿಡ್ತಾವೆ. ನಾನ್ ಸ್ಟಿಕ್ ಅಂದ್ರೂ ಒಂದೊಂದು ಸರಿ ಹಿಂಗೆ ಆಗ್ತಿರ್ತಾವೆ, ಭಾಳ ದಿವ್ಸಕ್ಕೆ ಯೂಸ್ ಮಾಡ್ತಿರ್ತೀವಲ್ಲ. ಹಾಗಾಗಿ ಅಷ್ಟು ಹಾಕ್ಕೊಳಕತ್ತೀನಿ ನೋಡ್ರಿ ನಾನು ಈಗ ಪಡ್ಡ. ನೋಡ್ತಿರ್ಬೋದು ನಿಮ್ಗೆ, ಹಿಟ್ಟು ನೋಡಿದ್ರೆ ನಿಮ್ಗೆ ತಿಳಿತಿರ್ತೈತಿ. ನಿಮ್ಗೊಂದು ಅಂದಾಜು ಗೊತ್ತಾಗ್ತೈತಿ ಪಡ್ಡಿನ ಹಿಟ್ಟನೇ ನಿಮ್ಗೆ ಎಷ್ಟು ಮೆತ್ತಗೆ ಅದು ಫೀಲ್ ಬರ್ತೈತಿ. ಮೆತ್ತಗೆ ಅಂದ್ರೆ ಉಬ್ಬಿದಂಗೆ ಕಾಣಿಸ್ತೈತಲ್ಲ. ಹಾಗಾಗಿ ನಾನು ನಿಮ್ಗೆ ಹೇಳಿದ್ನೆಲ್ಲ, ನಾನು ಚೆನ್ನಾಗಿ ಬೇಳೆ ಮತ್ತು ಹೆಸರು ಬೇಳೆ ಹಾಕೊಂಡ್ರೆ ಕಲರ್ ಬರ್ತಾವಂತೇಳಿ. ನಿಮ್ಗೆ ಅದೊಂದು ಸರಿ ಟ್ರೈ ಮಾಡಿರಿ. ಬೇಡ ನಿಮ್ಗೆ ಕಲರ್ ಬೇಡ ವೈಟನೇ ಬೇಕು ಅಂತಂದ್ರೆ ನೀವು ಅದನ್ನು ಹಾಕ್ಕೊಳ್ಳಿಕ್ಕಂದ್ರೂ ನಡೀತದೆ. ನಾನು ಕಲರ್ ಸಂಬಂಧನೇ ಹಾಕ್ಕೋತೀನಿ, ಮತ್ತು ಅದೊಂದು ರೀತಿಯಾದ ಟೇಸ್ಟ್ ಬೇರೆನೇ ಬರ್ತದೆ. ಅವನ್ನೆಲ್ಲ ಅಷ್ಟು ಒಳಗೆ ಹಾಕ್ಕೋತೀನಿ. ನೀವು ಸ್ವಲ್ಪ ಎಣ್ಣೆ ಹಾಕಿ ಒಳಸೋಕೋದ್ರೆ ಒಂದೊಂದು ಸರಿ ಬರ್ತಿರಂಗಿಲ್ಲ, ಒಂದೊಂದು ಸರಿ ಬರ್ತಾವ, ಒಂದೊಂದು ಸರಿ ಬರೋಂಗಿಲ್ಲ. ಸ್ವಲ್ಪನೇ ಫಸ್ಟ್ನೇ ಬ್ಯಾಚ್ ಎಣ್ಣೆ ಹಾಕ್ಕೊಂಬಿಟ್ರಿ ಅಂದ್ರೆ ಅದೆಲ್ಲ ಎಣ್ಣೆ ಉಣ್ತೈತಲ್ಲ ಮಣ್ಣಿ, ಅದಕ್ಕಂತೇಳಿ ಚಂದ ಬರ್ತಾವ. ನೋಡ್ರಿ ಎಲ್ಲನೇ ಹಾಕ್ಕೊಂಡೆ ನಾನು, ಎಲ್ಲ ಒಳಗೆ ಹಾಕ್ಕೊಂಡೆ. ಲಗುಟ್ ಆಗಿಬಿಡ್ತಾವೆ ಇವ. ಮುಂಜಾನೆ ಬ್ರೇಕ್ಫಾಸ್ಟಿಗೆ ರೆಡಿ ಆಯ್ತು ನೋಡ್ರಿ. ಸೊ ಫ್ರೆಂಡ್ಸ್, ಈಗ ನಾಷ್ಟ ಅದೆಲ್ಲ ಆಯ್ತು ನೋಡ್ರಿ. ಸ್ನೇಹಂದು ಪಿಲ್ಲೋದು ಜಳಕ ನಾಷ್ಟ ಅದೆಲ್ಲ ಆಯಿತು. ಒಂದು ಸ್ವಲ್ಪ ಅಜ್ಜು ಕಾಡೋಕತ್ತಾರ ಅವ್ರು. ಹಾಗೆ ನಾನು ಮಾಲ್ ಬರ್ಸಿದ್ನೆ, ಮಾಲನ್ನು ತಂದು ಕೊಟ್ಟು ಹೋದರು. ಅಲ್ಲೇ ಇಟ್ಟಿನ ಸೈಡಿಗೆ ಇನ್ನೂ ಕಾಣಿಸಕತ್ತದಲ್ಲ ಫ್ರೆಂಡ್ಸ. ಮಾಲಿನ ಚೀಲ ಇನ್ನೂ ಅಲ್ಲೇ ಇಟ್ಟೀನಿ, ಇನ್ನೂ ಓಪನ್ ಮಾಡಿಲ್ಲ. ಆಮೇಲೆ ಹಿಂದಗಡೆ ಅದನ್ನೆಲ್ಲ ಚೀಟಿದಾಗಿಂದು ಸಾಮಾನು ಓದಿ ಸೈಡಿಗೆ ಇಡಬೇಕು. ಒಂದೊಂದು ಸರಿ ಮಿಸ್ ಆಗಿಬಿಡ್ತಾವ. ನಾವೇನು ಬರ್ದಿರ್ತೀವಲ್ಲ, ಚೀಟಿ ಬರೆದು ಕೊಟ್ಟಿರ್ತೀವಲ್ಲ, ಒಂದೊಂದು ಸರಿ ಮಿಸ್ ಆಗಿರ್ತಾವ. ಅದಕ್ಕೆ ಸ್ವಲ್ಪ ಸೌಡಿನ ಮ್ಯಾಗ ಒಟ್ಟು ಚೆಕ್ ಮಾಡಿದ್ರೆ ಆಯ್ತಂತೇಳಿ ಹಂಗೆ ಇಟ್ಟಿನ. ಅದು ಸ್ನೇಹ ಪಿಲ್ಲು ಹೊರಗೆ ಆಡಕತ್ತಾರ ಫ್ರೆಂಡ್ಸ್. ಇನ್ನೂ ಕೆಲಸ ಕೂತೈತಿ, ನೋಡ್ಬೇಕ. ರಾಜಗಿರಿ ಬಂದಿತ್ತು, ರಾಜಗಿರಿನ ಸೋಸಿ ತೊಳೆದಿಟ್ಟಿನಿ ನೀರು ಜಾನ್ಲೆ ಅಂತೇಳಿ. ಹಂಗೆ ನೋಡ್ರಿ ಇಷ್ಟು ಡಿಗಾರಿ ಒಗ್ಯಾಣ ಬಿದ್ದಾವ. ಎಲ್ಲ ಟವಲ್ಗಳು ತೊಗೊಂಡಿನಿ ಒಗ್ಯಾಕೆ. ಇವತ್ತು 4 ದಿನಕ್ಕೊಮ್ಮೆ ಟವಲ್ಗಳು ತೊಗೋತೀನಿ. ಬಾಂಡೆನೂ ಹಂಗೆ ಅದಾವ, ಒಗ್ಯಾಣ ಬಾಂಡೆ ಮಾಡ್ಬೇಕು. ನಿರ್ಮದಾಗ ಹಾಕ್ತೀನಿ ಹೊಸು ಒಗ್ಯಾಣನ. ನಿರ್ಮ ಪುಡಿಗೆ ಒಗ್ಯಾಣ ಹಾಕಿ ಒಂದಿಷ್ಟು ಈಗ ಮೊದಲು ಕಸದೆಲ್ಲ ಹುಡ್ಕೊಂಡು ಹೊಸು ಹತ್ತಿಡ್ತೀನಿ. ಹತ್ತಿಟ್ಟು ಮಾಡ್ಕೊತ ಕುಂತ್ರ
ಬಡ ಬಡ ಕೆಲಸ ಆಗುತ್ತೆ. ಆಗಳೇ ನೋಡ್ರಿ ಟೈಮ್ 11 ಆಯಿತು. ಫ್ರೆಂಡ್ಸ್ ಇಲ್ಲೇ ನೋಡ್ರಿ ಒಂದು ಸ್ವಲ್ಪ ಜಾಗ ಐತಿಲ್ಲ ಆಡ್ತೀನಿ ಅಂತಂದ್ರೆ ಮತ್ತು ಮನ್ಯಾಗಾರ ಎಷ್ಟು ಕುಂದಿರ್ತಾರೆ ಬೇಸರಕತ್ತೆ ಅಂತೇಳಿ ಇಲ್ಲೆಲ್ಲ ಸ್ವಲ್ಪ ಜಾಗ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಆಡಕ್ಕೆ ಬರ್ತೈತಿ. ಓ ಇಲ್ಲಿ ನಾ ಎದಕ್ಕೆ ಬಿಡಂಗಿಲ್ಲ ಅಂತಂದ್ರೆ ನೋಡ್ರಿ ಇಲ್ಲೇ ಬಾತ್ರೂಮ್ ಅದೇ ಇರ್ತದ. ಹಂಗಾಗಿ ಚಲೋ ಅನ್ಸಂಗಿಲ್ಲ, ಬ್ಯಾಡ ಅಂತೇಳಿ ಬಿಡಂಗಿಲ್ಲ ನಾನು ಹೊರಗೆ. ಅಂದರೂ ಅವ್ರು ಒಂದೊಂದು ಸರಿ ಕೇಳಂಗಿಲ್ಲ. ಇಲ್ಲೇ ಒಂದಿಟ್ಟು ಕಸದು ಹುಡ್ಕೊಂಡಾರ, ಕಸ ಅದೆಲ್ಲ ಹುಡ್ಕೊಂಡು ಆಡಕತ್ತಾರ ಇಲ್ಲೇ. ಓಹೋ ಹೆಂಗೋ ಮಾಡಿ ಆಡ್ತಾರ. ಮತ್ತೇನು ಮಾಡ್ಬೇಕು ನೋಡ್ರಿ ಫ್ರೆಂಡ್ಸ, ಅಷ್ಟೇ ಒಂದು 4 ವರ್ಷ ಆಗನೇ ಅವ್ರಿಗೂ ಬ್ಯಾಸಾಗತ್ತೆ. ಒಂದು 4 ಬಂಡೆ ಅದಾವ ಕುಲ್ಲ ನಮ್ಮ ಮನ್ಯಾಗ. ಅಷ್ಟರೊಳಗೆ ಆಡ್ಯಾಡ ಅವ್ರಿಗೆ ಭಾಳ ಬೇಸರ ಆಗಿಬಿಡ್ತೈತಿ. ಇಲ್ಲೇ ಏನೋ ಗಿಡ ಐತಿ, ಇಲ್ಲಿ ಬಿಸಿಲು ಬಂದ್ರೂ ತಳಗ ನ್ಯಾಳ ಬೀಳ್ತೈತಿ. ಅವ್ರಿಗೆ ಹೊರಗಿಂದ ವಾತಾವರಣ ಇಷ್ಟ ಆಗ್ತೈತಿ ಮಕ್ಳಿಗೆ. ನಮ್ಗೆ ಮನ್ಯಾಗ ಕೂತ್ ಬೇಸರ ಆಗ್ತೈತಿ. ಇಲ್ಲಿ ಬಿಡು ಏನಾಗಂಗಿಲ್ಲ, ಒಂದು ಅರ್ಧ ತಾಸು ಆಡ್ಲಿ ಅಂತೇಳಿ. ಆಮೇಲೆಲ್ಲ ಕೈಕಾಲು ಮುಖ ಎಲ್ಲ ತೊಳಸ್ತೀನಿ, ಮನೆಗೆ ಬರೋಣ. ಗಾಡಿ ತೊಗೊಂಡು ಆಡಕತ್ತಾರ ಇಲ್ಲೇ. ಆಡಕತ್ತೀವಿ, ಮಜ್ಜಾ ಮಾಡಿ. ದುಪಾರಿ ಮತ್ತು ಸಂಜೆ ಆಯ್ತಂದ್ರೆ ಮನೆಗೆ ಹೋಗಿ ಉಂಡು ಆಡ್ತೀವಿ ಮತ್ತೊಂದು ಸ್ವಲ್ಪ. काय तांगो हा पापाला बसवते मी ह्याच्यात. पापाला बसवते बसते रडतात. तू हात लावला की तुझं सायकल घेऊन जा. खेळतात हात लावला की ಬಾಂಧನ್ ಕರು ನಕ ಜಗಳ ಮಾಡ್ಕೋತಿರ್ತಾರೆ ಹಂಗೆ. ಫ್ರೆಂಡ್ಸ್ ಡಬ್ಬಿಗಳನ್ನ ಈಗ 2 ದಿವಸದಿಂದನೇ ತಿಕ್ಕೊಂಡು ಇಟ್ಕೊಂಡಿದ್ನೆ. ಕಿರಾಣಿ ಮಾಲಾಗನ ತಿಕ್ಕೆ ನಾನು ಎಲ್ಲನೂ ಮಾಲ್ ತುಂಬ್ತಿರ್ತೀನಿ. ನನಗೆ ಮರಾಠಿ ಎಲ್ಲ ಓದಕ್ಕೆ ಬರ್ತೈತಿ ಮಾಲ್ಗಳು, ಆದ್ರೆ ಬರ್ದಿದ್ದೇ ಓದಕ್ಕೆ ಬರ್ತೈತಿ. ಆದರೆ ನಾನು ಕರೆಕ್ಟಾಗಿ ಒಂದೊಂದು ಸರಿ ಬರೆಯೋದಕ್ಕೆ ಆಗಂಗಿಲ್ಲ. ಒತ್ತಕ್ಷರಗಳು ಅವು ಬರ್ತಾವಲ್ಲ, ಸ್ವಲ್ಪ ಕನ್ಫ್ಯೂಸ್ ಆಗ್ತೈತಿ. ಆದರೆ ಓದೋದು ನಂಕರು ಪರ್ಫೆಕ್ಟಾಗಿ ಓದ್ತೀನಿ. ಮಾಲು ಅವು ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಹೇಳಿರ್ತೀನಿ. ಅವ್ರು ಅಲ್ಲೇ ಹೇಳಿ ಚೀಟಿ ಬರ್ಸಿ ಅವರೆಲ್ಲ ಪ್ಯಾಕಿಂಗ್ ಮಾಡಿ ಇಟ್ಮ್ಯಾಗ ಮನೆಗೆ ತಂದಿರ್ತಾರೆ. ಒಂದೊಂದು ಸರಿ ಮಿಸ್ ಆಗಿರ್ತಾವೆ. ಇಲ್ಲಿಕಂದ್ರೆ ನಾವು ಹೇಳಿದ್ಬಿಟ್ಟು ಬೇರೆದನ್ನು ಬಂದಿರ್ತೈತಿ. ಅದಕ್ಕೆ ಈಗ ನೋಡಿರಿ, ನಾನು ಕಡ್ಲಿಬೇಳೆ ಹೇಳಿದ್ದೆ, ಅವರು ಹೆಸರು ಬೇಳೆ ಕೊಟ್ಟಾರ. ಅರ್ಧ ಕಿಲೋ ಕಡ್ಲಿಬೇಳೆ ಹೇಳಿದ್ನಲ್ಲ, ಹಂಗಾಗಿ ಹೆಸರು ಬೇಳೆ ಬಂದವ. ಮತ್ತು ಅದನ್ನು ರಿಟರ್ನ್ ಮಾಡ್ಬೇಕು. ಹಿಂಗೆ ಆಗ್ತಿರ್ತಾವೆ ಅಂಥೇಳಿ ನಾನು ತಂದ ಮ್ಯಾಗ ಚೆಕ್ ಮಾಡೇ ಎಲ್ಲನೂ ಸೌಡಿ ಮ್ಯಾಗ ನೋಡಿ ಇಡ್ತಿರ್ತೀನಿ. ಯಾಕಂದ್ರೆ ನಮಗೆ ಬ್ಯಾಡಾಗಿದ್ದು ಮತ್ತು ಅದು ಉಪಯೋಗ ಇರೋಂಗಿಲ್ಲ. ಅದಕ್ಕೆ ಹೆಸರು ಬೇಳೆ ಅದಾವೆ ನಮ್ಮ ಮನ್ಯಾಗ ಆಲ್ರೆಡಿ. ಮತ್ತು ಇದ್ದಿದ್ದು ತೊಗೊಂಡು ಏನು ಮಾಡ್ಬೇಕಂತೇಳಿ ಇಷ್ಟೆಲ್ಲ ಮಾಲ್ ತರಿಸಿ ನೋಡ್ರಿ. ಇವತ್ತು 1ನೇ ತಾರೀಕಲ್ಲ, ಹಾಗಾಗಿ ಮಾಲ್ಗಳು ತಂದೀನಿ. ಅವನ್ನೆಲ್ಲ ಡಬ್ಬಿದೊಳಗೆ ಹಾಕಿ ಪ್ಯಾಕಿಂಗ್ ಮಾಡಿ ಇಡ್ತೀನಿ. ಅಕ್ಕಿನ ನಾನು 5 ಕಿಲೋ ತರಿಸೀನಿ, ಸಕ್ಕರೆನೂ 5 ಕಿಲೋ ತರಿಸೀನಿ. ಯಾಕಂದ್ರೆ ಮತ್ತು ನಡ್ಬಾರ್ಕು ನಾನು ರೇಷನ್ ಅಕ್ಕಿನೂ ಯೂಸ್ ಮಾಡ್ತಿರ್ತೀನಿ. ಮತ್ತು ದೋಸೆ ಅದನ್ನೆಲ್ಲ ಮಾಡ್ತಿರ್ತೀವಿ. ಹಾಗಾಗಿ 5 ಕಿಲೋದೊಳಗೆ 1 ತಿಂಗಳು ಕವರ್ ಆಗ್ತೈತಿ. ಹೆಚ್ಚೆಚ್ಚಿಗೆ ಬೇಕಂದ್ರೆ ನಮ್ಮ ಮನೆಯವ್ರು ತರ್ತಾರೆ, ಹಾಗೇನಿಲ್ಲ. ಸುಮ್ಮನೆ ನಾವು ಹೆಣ್ಮಕ್ಳೆಲ್ಲ ಏನು ತೊಗೊಂಬಂದ್ರು ಗಂಡು ಮಕ್ಳಿಗೆ ತಂದು ಬಿಡ್ತಾರೆ, ವಿಚಾರ ಮಾಡೋಂಗಿಲ್ಲ. ನಾವೇ ಜರ ಮನೆಯಂದು ಹತ್ತಿ ಇಟ್ಕೊತ ಹೋದ್ರೆ ಚಲೋ ಅಲ್ಲ. ಅದಕ್ಕೋಸ್ಕರ ಏನು ಅವಶ್ಯಕತೆ ಎಷ್ಟು ಇರ್ತಿತ್ತಿಲ್ಲ, ನಾ ಅಷ್ಟೇ ತರಿಸ್ಕೊತೀನಿ ಮಾಲ್ಗಳು. ಅದಕ್ಕೆ ಫ್ರೆಂಡ್ಸ್ ಮಾಲೆಲ್ಲ ಈಗೆಲ್ಲ ತೆಗೆದಿಟ್ಟು ನೋಡ್ರಿ. ಮಧ್ಯಾಹ್ನನೇ ಡಬ್ಬಿಗಳನ್ನೆಲ್ಲ ತಿಕ್ಕಿದ್ದಾನ. ಮಾಲ್ಗಳದು ಖಾಲಿ ಆಗಿಬಿಟ್ಟಿರ್ತಾವಲ್ಲ, ಹಾಗಾಗಿ ತಿಂಗಳ ತಿಕ್ಕಿ ಇಟ್ಬಿಟ್ನೆ ಅಂದ್ರೆ ನನಗೂ ಒಂಥರ ಚಲೋ ಅನಿಸ್ತೈತಿ. ಹಿಂದೆ ನಮ್ಮ ಪಿಲ್ಲು ಶಾಂಪೂ ಒಂದು ಪ್ಯಾಕೆಟ್ ಹೊಡೆದು ಬಿಟ್ಟ, ಅದು ಓಡೋಗತ್ತಿನ ಕಾಲು ಇಟ್ಬಿಟ್ಟ, ಹಂಗಾಗಿ ಕರೀತದ. ಅದಕ್ಕೆ ಈಗ ಅದನ್ನ ಯಾಕೆ ಸುಮ್ಮನೆ ವೇಸ್ಟ್ ಮಾಡ್ಬೇಕು, ಅದು ಮತ್ತೆ ಇಡೋಣ ನಮ್ಮಲ್ಲಿ ಓಪನ್ ಆಗ್ಬಿಡ್ತದಲ್ಲ ಪಾಕೆಟ್, ಬ್ಯಾಡ ಅಂತೇಳಿ ವರ್ಷ ಆತೀನಿ ಬಂದ್ರಿ. ಒಂಥರ ಸ್ಮೆಲ್ ಚಂದ ಬರಕತ್ತೈತಿ. ಕಸದೆಲ್ಲ ಊಟದಾದ್ಮೇಲೆ ಒಟ್ಟು ಶಾಂಪೂನ ಚಲೋ ಐತೆಲ್ಲ ಪರಿಶಿ.
ಶಾಂಪೂನ ಯಾಕೆ ವೇಸ್ಟ್ ಮಾಡ್ಬೇಕಂತೇಳಿ ಐಡಿಯಾ ಮಾಡಿದೀನಿ ನೋಡ್ರಿ. ಸುಮ್ಮನೆ ವೇಸ್ಟ್ ಆಗ್ತೈತಲ್ಲ ಶಾಂಪೂ, ನಾಳೆ ತನಕ ಗಟ್ಟಿ ಆಗ್ಬಿಡ್ತದ ಅದು. ಸ್ವಚ್ಛ ಆಗ್ತೈತಿ, ಏನಿಲ್ಲ ಮನಿ ವರ್ಷಕ್ಕೂ ನಡೀತೈತಿ ಶಾಂಪೂ. ಹೇಮತ್ತಿತ್ತು ಹಾಕೋತೈತಿ ಪೇಸ್ದಲ್ಲಿ. ಇಟ್ಟು ಪೇಸ್ಟ್ ಆಗೈತೆ ನೋಡಿ. ಫ್ರೆಂಡ್ಸ್ ಆಯ್ತು ನೋಡ್ರಿ, ಪರಿಚಯದೆಲ್ಲ ಒರ್ಸೋದು ಕತ್ಲಾಗೈತಿ. ಈಗ ಕಾಣಿಸ್ತಿರ್ಬೋದು ನಿಮ್ಗೆ. ಪಿಲ್ಲೆ ಆಡಕತ್ತಾನ. ಪಿಲ್ಲೆ ಹಾಯ್ ಫ್ರೆಂಡ್ಸ್ ಮನ ಬೋಲ್ರಿ. ಹಾಯ್ ಫ್ರೆಂಡ್ಸ್. ಮನ ನಾವೀಗ ಆಡಕತ್ತಿದ್ವಿ ಸಾಬನ್ ತಂದು. ಪಾಲಿನಾಗ ಸಾಬಾನ್ ಇದ್ದಲ್ಲ, ಸಾಬಾನ್ ತಗೊಂಡು ಅಲ್ಲಿ ಆಡಕತ್ತಾರ. ನಮ್ಮ ಮಮ್ಮಿ ಪರಿಶಿ ಒರೆಸಿದ್ಲು. ಪಿಲ್ಲೆ ಆಡಕತ್ತಾರ ಫ್ರೆಂಡ್ಸ್. ಸಂಜೆ ಮಾಡಿ ಈಗ ಏನ ನೋಡ್ಬೇಕ. ಬ್ಯಾಳೆಗೆ ಹಚ್ಚಿನಿ ಈಗ, ತೊಗರಿ ಬ್ಯಾಳೆಗ ಸಾರು ಮಾಡಕ. ಹಂಗೆ ಅನ್ನನೂ ಹಚ್ಚಿನಿ. ಮತ್ತು ಮಧ್ಯಾಹ್ನದ ಚಪಾತಿ ಮಾಡಿದ್ನೆ. ಇನ್ನೊಂದು 2 ಚಪಾತಿ ಅದಾವ, 2 ರೊಟ್ಟಿ ಅದಾವ. ಮತ್ತು ಕಾಣಿಸುಕತ್ತಿಲ್ಲ ಫ್ರೆಂಡ್ಸ್, ರಾಜಗಿರಿ ಪಲ್ಯ ಐತಿನ ಮಧ್ಯಾಹ್ನ ಮಾಡಿದ್ದು. ಇನ್ನು ಒಂದು ಸ್ವಲ್ಪ ಅನ್ನನೇ ಐತಿ, ಅದಕ್ಕೆ ಅನ್ನ ಸ್ವಲ್ಪ ಹಚ್ಚಿನಿ. ಮತ್ತು ಉಳಿತದಂತ ಹೇಳಿ ಇದು ಇಟ್ಟು ಅನ್ನ ಸಾಲ್ತನೂ ಸಾಲಂಗಿಲ್ಲ, ಅದಕ್ಕೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಹಚ್ಚಿನಿ ಅನ್ನನ. ಸೊ ಸಂಜೆ ಮಾಡಿ ಅನ್ನ ಸಾರು ಅಷ್ಟೇ ನೋಡ್ರಿ. ಮಧ್ಯಾಹ್ನ ಉಳಿದಿದ್ದು ಒಂದಿಟ್ಟು ಪಲ್ಯ ಮತ್ತು ಚಪಾತಿ ಅದಾವ. ಈಗ ಅನ್ನ ಸಾರು ಬಿಸಿದು ಪಿಲ್ಲು ಮತ್ತು ಸ್ನೇಹ ಊಟ ಮಾಡ್ತಾರೆ ಫ್ರೆಂಡ್ಸ್. ನೋಡ್ರಿ ಇವತ್ತಿಂದ ವಿಡಿಯೋ ಇಷ್ಟೇ ನೋಡ್ರಿ. ಇಷ್ಟ ಆಯ್ತು ಇವತ್ತಿಂದು. ಶಟ್ಕೋತಾನೆ ಯಾಕ ನಮ್ಮ ಪಿಲ್ಲು ಸ್ನೇಹ ಮೇಲೆ ಕಾರೇ ಕಾಕಿಲೋ ಕಾರೇ ಪಿಲ್ಲು लाने का तोता ಭಯನ ಆತ. ನಮ್ಮ ಪಿಲ್ಲ ಎಷ್ಟು ಹುಷಾರ್ ಅದಂತಂದ್ರ ನಾವು ಸಿಟಿಗೆ ಬಂದ ಬೈಯಕತ್ತೀವಂದ್ರ ಎಲ್ಲಿ ಮಮ್ಮಿ ಬೈತಾಳ ನಂಗೆ ಅಂತೇಳಿ ಬಂದ ಹಿಂಗೈತಿ ಕೊಳ್ಳೆ ಬಿದ್ದು ಬಿಡ್ತಾ ನೋಡ್ರಿ. ನಮ್ಗೆ ಸಿಟ್ಟಿದ್ರು ಬೈಬೇಕನ್ಸಿದ್ರು ಏನ್ರ ಜಬರ್ಸ್ಬೇಕಂದ್ರು ನಾವ ಕರೆಗೆ ಬಿಡ್ಬೇಕು. ಆ ರೀತಿ ಮಾಡ್ತಾ ಅಲ್ಲಪ್ಪು. ಹಾಯ್ ಫ್ರೆಂಡ್ಸ್ ಮನ मत लागत नाही. हाय फ्रेंड्स म्हणा बोल नीट बोलायचं. बोल बोल ಮೂಡಿಲ್ಲ ಫ್ರೆಂಡ್ಸ್ ಅವನಿಗೆ. ಹಾಂ ಬೋಲ್ ಹಾಯ್ ಫ್ರೆಂಡ್ಸ್ ಮನ. ಅವನಿಗೆ ಹೇಳ್ಬೇಕಾದಾಗ ಹೇಳ್ತಾನ ಮನ್ಸಿನ ರಾಜ ನಮ್ಮ ಪಿಲ್ಲು. ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡತ್ತೀನಿ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿರಿ ಫ್ರೆಂಡ್ಸ. ಹಾಂ ಲೈಕ್ ಅತ್ತನ ನೋಡ್ರಿ, ಲೈಕರ್ ದಾಕೋ ಲೈಕ್ ಅಂದ್ರೆ ನಾ ಹೇಳ್ಕೊಟ್ಟಿಲ್ಲ, ತಾನು ಹಿಂಗೆ ಮಾಡ್ತಾನೆ ನಮ್ಮ ಪಿಲ್ಲು ಬಂದ. ಸೊ ಫ್ರೆಂಡ್ಸ್ ಈ ವಿಡಿಯೋ ಯಾರೆಲ್ಲ ನೋಡಿದವರು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೇ ಮಾಡ್ತೀರಿ. ಇನ್ಮೇಲಿಂತ ನಾನು ಒಂದು 50ರಿಂದ 60 ಲೈಕ್ ಎಕ್ಸ್ಪೆಕ್ಟ್ ಮಾಡಕತ್ತೀನಿ ಫ್ರೆಂಡ್ಸ್. ನಾನು ಎಕ್ಸ್ಪೆಕ್ಟ್ ಮಾಡಿದ್ದನ್ನು ನೀವು ನಿರಾಕರಿಸದೆ ನನ್ನ ಆಸೆನ ನೆರವೇರಿಸ್ತೀರಿ ಅಂತೇಳಿ ಅನ್ಕೊಂಡಿನಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡಾರ್ದ ಇಲ್ಲಿ ತನಕ ನೋಡ್ಕೊಂಡು ಬಂದವರು, ಇಷ್ಟೆಲ್ಲ ವಿಡಿಯೋ ಎಂಡ್ ತನಕ ನೋಡ್ಕೊಂಡು ಬಂದವರು ಇನ್ನೂ ಸಬ್ಸ್ಕ್ರೈಬ್ ಮಾಡಾರ್ದ ನೋಡಿದ್ರೆ ನೀವು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಏನೇ ಆಗಿದ್ರು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ತಿಳಿಸ್ರಿ, ನಾ ಅದಕ್ಕೆ ರಿಪ್ಲೈ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ ಫ್ರೆಂಡ್ಸ್. ಬಾಯ್ 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 ಕರ್ ಬಾಯ್ ಕರ್ ಬಾಯ್ ಬಾಯ್.